ಹಾಯ್ ಗೆಳೆಯರೆ, ಇವತ್ತು ನಾವು ಪ್ಯಾನ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಪ್ಯಾನ್ ಅಂದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್. ಎಲ್ಲರ ಹತ್ರ ಪ್ಯಾನ್ ಕಾರ್ಡ್ ಇರುತ್ತೆ. ಅದರಲ್ಲಿ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ, ನಿಮ್ಮ ಸಿಗ್ನೇಚರ್ ಮತ್ತೆ ನಿಮ್ಮ ಪ್ಯಾನ್ ನಂಬರ್ ಇರುತ್ತೆ. ಮೊದಲ 3 ಕ್ಯಾರೆಕ್ಟರ್ಸ್ ಬಂದು ಆಲ್ಫಾಬೆಟ್ಸ್ ಇರುತ್ತೆ. A to Z ಒಳಗೆ ಯಾವುದೇ ತರ ಕಾಂಬಿನೇಷನ್ಸ್ ಇರಬಹುದು. 4ನೇ ಕ್ಯಾರೆಕ್ಟರ್ P ಅಂತ ಇದ್ರೆ ಇಂಡಿವಿಜುವಲ್. ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ಕೂಡ P ಅಂತಾನೆ ಇರುತ್ತೆ. ಬೇರೆ ಕಂಪನಿ ಆಗಿದ್ರೆ C ಅಂತ ಬರುತ್ತೆ. ಜಿ ಅಂತಂದ್ರೆ ಗವರ್ಮೆಂಟ್ ಅಂತ ಇಂಡಿಕೇಟ್ ಮಾಡುತ್ತೆ. 5ನೇ ಕ್ಯಾರೆಕ್ಟರ್ S ಅಂತ ಇದೆ. ಫಾರ್ ಎಕ್ಸಾಂಪಲ್, ಸೊ ನನ್ನ ಹೆಸರು ಸಂದೇಶ್, ಸೊ ಅದರಿಂದ S ಅಂತ ಬರುತ್ತೆ. ನೆಕ್ಸ್ಟ್ 4 ಕ್ಯಾರೆಕ್ಟರ್ ನಂಬರ್ಸ್ ಬರುತ್ತೆ. ಸೊ ರ್ಯಾಂಡಮ್ ನಂಬರ್ ಬರುತ್ತೆ. ಲಾಸ್ಟ್ ಬಂದು ಆಲ್ಫಾಬೆಟ್ ಬರುತ್ತೆ. ಸೊ ಟೋಟಲ್ 10 ಕ್ಯಾರೆಕ್ಟರ್ಸ್ ಇರುತ್ತೆ ಆಲ್ಫಾ ನ್ಯೂಮರಿಕ್. ಇದು ಪ್ರತಿಯೊಬ್ಬರಿಗೂ ಯೂನಿಕ್ ನಂಬರ್ ಆಗಿರುತ್ತೆ. ಇದು ಬಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಇಶ್ಯೂ ಆಗುತ್ತೆ. ಸೊ ನೀವು ಯಾವುದೇ ತರ ಬ್ಯಾಂಕ್ ವ್ಯವಹಾರ ಇರಬಹುದು, ಒಂದು ಐಡೆಂಟಿಟಿ ಪ್ರೂಫ್ ಆಗಿ ಕೂಡ ಈ ಪ್ಯಾನ್ ಕಾರ್ಡ್ ನ ಯೂಸ್ ಮಾಡಬಹುದು.